ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಕಾಯಿ ಟೊಮೆಟೊ ಪಲ್ಯ. ಅಂದ್ರೆ ಇದು ಕಾಯಿ ಟೊಮೆಟೊ ಇರುತ್ತಲ್ಲ ಅದ್ರದ್ದು ಪಲ್ಯ ಇಲ್ಲ ಗೊಜ್ಜು ತೋರ್ಸಕ್ ಹೊರಟಿದೀವಿ. ಸೊ ಬನ್ನಿ, ಇನ್ಯಾಕೆ ತಡ, ಇದನ್ನ ಚಪಾತಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಹಾಗಾದ್ರೆ ಹೇಗ್ ಮಾಡೋದು ಈ ಕಾಯಿ ಟೊಮೆಟೊ ಪಲ್ಯ ಅಥವಾ ಗೊಜ್ಜು ಅಂತ. ನೋಡೋಣ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನಂತ ಹೇಳಿ. ಇಲ್ಲಿ ನಾವು ಕಾಯಿ ಟೊಮೆಟೊ ತಗೊಂಡಿದ್ದೀವಿ, 3 ರಿಂದ 4 ಕಾಯಿ ಟೊಮೆಟೊ ಸಣ್ಣಗೆ ಹೆಚ್ಕೊಂಡಿರೋದು. ಕ್ಯಾಪ್ಸಿಕಮ್ಮು ಸಣ್ಣಗೆ ಹೆಚ್ಕೊಂಡಿರೋಂಥ 2 ಕ್ಯಾಪ್ಸಿಕಮ್ ತಗೊಂಡಿದ್ದೀವಿ. ಸಾಸಿವೆ, ಗಸಗಸೆ, ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋಂಥ ಹಸಿಮೆಣಸಿಕಾಯಿ 4 ರಿಂದ 5 ತಗೊಂಡಿದ್ದೀವಿ. ಕರ್ಬೇವಿನ ಸೊಪ್ಪು, ಉಪ್ಪು, ಒಣಕೊಬ್ಬರಿ ತುರಿ, ಡ್ರೈ ಕೋಕೋನಟ್ ಪೌಡರ್, ಕಡಲೆ ಬೀಜ ಹುರಿದಿಟ್ಕೊಂಡಿರೋಂಥದ್ದು, ಮತ್ತೆ ಎಣ್ಣೆ. ಸೊ ಹಾಗಾದ್ರೆ ಬನ್ನಿ ಹೇಗೆ ಇದು ಕಾಯಿ ಟೊಮೆಟೊ ಗೊಜ್ಜು ಅಥವಾ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೋಬೇಕು. ಅದಕ್ಕೆ ಹುರ್ಕೊಂಡಿರೋ ಅಂತಹ ಕಡಲೆಕಾಯಿ ಬೀಜ ಹಾಕೊಳ್ಳೋಣ. 1 ಕಪ್ ಅಷ್ಟು ನಾವು ಹುರ್ಕೊಂಡು ಕಡಲೆ ಬೀಜ ತಗೊಂಡಿದೀವಿ. ಗಸಗಸೆ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಒಣಕೊಬ್ಬರಿ ತುರಿ ಹಾಕೋತಾ ಇದೀವಿ. ಇದನ್ನ ನಾವೀಗ ಡ್ರೈ ಪೌಡರ್ ಮಾಡ್ಕೋಬೇಕು, ನೀರೇನು ಹಾಕೋಬಾರ್ದು. ಸೊ ಇದನ್ನ ಡ್ರೈ ಪೌಡರ್ ಮಾಡ್ಕೊಳ್ಳೋಣ. ಈಗ ಡ್ರೈ ಪೌಡರ್ ರೆಡಿ ಆಗಿದೆ. ಸೊ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಮೊದಲಿಗೆ ಒಂದು ಪ್ಯಾನ್ ಅಥವಾ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದ ನಂತರ ಸಾಸಿವೆ ಎಲ್ಲ ಚಟಪಟ ಅನ್ಬೇಕು ಸ್ವಲ್ಪ. ಈಗ ಕರ್ಬೇವಿನ ಸೊಪ್ಪು ಹಾಕೋಣ. ನಂತರ ನಾವು ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ, ಸಣ್ಣಗೆ ಹೆಚ್ಕೊಂಡಿರೋದು. ಈಗ ಸಣ್ಣಗೆ ಹೆಚ್ಕೊಂಡಿರೋಂತಹ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಈಗ ನಾವು ಸಣ್ಣಗೆ ಹೆಚ್ಕೊಂಡಿರೋಂತಹ ಕಾಯಿ ಟೊಮೆಟೊ ತೊಗೊಬೇಕು. ಇದಕ್ಕೆ ಈ ಕಾಯಿ ಟೊಮೆಟೊ ಗೊಜ್ಜು ಪಲ್ಯ ಅದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಮಾಮೂಲಿ ಟೊಮೆಟೊದಲ್ಲಿ ಪಲ್ಯ ಮಾಡಿರ್ತೀವಿ. ಈ ಕಾಯಿ ಟೊಮೆಟೊದು ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗಾಗಿರ್ಬೋದು, ಚಪಾತಿಗೆ, ದೋಸೆಗೆ ಎಲ್ಲ. ಸೊ 2 ಸ್ವಲ್ಪ ಫ್ರೈ ಆಗಲಿ. ಒಂದು ಸ್ವಲ್ಪ ಬೇಕಾದ್ರೆ ನೀರು ಚುಮ್ಕಿಸ್ಕೋಬೋದು, ಜಾಸ್ತಿ ಏನು ಬೇಡ, ಯಾಕೆಂದರೆ ಟೊಮೆಟೊ ಅಲ್ವಾ ಬೇಗ ಬೆಂದೋಗುತ್ತೆ. ಒಂದು 5 to 10 ಮಿನಿಟ್ಸು ಇದೆಲ್ಲ ಬೇಯುತ್ತೆ. ಈಗ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ನಾವಾಗ ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಆಲ್ರೆಡಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ವಿ, ಸೊ ಹಾಗಾಗಿ ಬೇರೆ ಏನು ಎಕ್ಸ್ಟ್ರಾ ಖಾರ ಬೇಡ. ಸೊ ನಾವೀಗ ಈ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಇದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಈಗ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಸೊ ನೀವು ಒಣಮೆಣ್ಸಿನ್ಕಾಯಿ ಏನಾದ್ರು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡದೇ ಇರೋರು ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಇಲ್ಲ ನಾವು ಇದು ಡ್ರೈ ಪೌಡ್ರ್ ಮಾಡ್ಕೋತೀವಲ್ವ, ಅದ್ರ ಜೊತೆಗೇನೆ ಒಣಮೆಣ್ಸಿನ್ಕಾಯಿ ಹಾಕಿ ಸಹ ಪೌಡ್ರ್ ಮಾಡ್ಕೋಬೋದು. ಬಟ್ ಇದು ಕಲರ್ನ ರಿಟೈನ್ ಮಾಡಿ, ಟೇಸ್ಟ್ನ ರಿಟೈನ್ ಮಾಡೋಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ತಿದ್ದೀರಲ್ಲ, ಲಾಸ್ಟಿಗೆ ಒಂಚೂರು ಕೊತ್ತಂಬರಿ ಹಾಕೊಂಡ್ಬಿಡೋಣ. ಈಗ ಕೊತ್ತಂಬರಿ ಹಾಕಿ ನೋಡ್ಬೋದು, ಈ ಥರ ಪಲ್ಯ ರೆಡಿ ಆಗಿದೆ. ಕ್ಯಾಪ್ಸಿಕಮ್ ಮತ್ತೀಗ ಕಾಯಿ ಟೊಮೆಟೊ ಗೊಜ್ಜು ಇಲ್ಲ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿ ಜೊತೆಗೆ, ಚಪಾತಿ, ದೋಸೆ ಜೊತೆಗೂ ಅದ್ಭುತವಾದ ಕಾಂಬಿನೇಷನ್ನು. ಸೊ ಈಗ ರೆಡಿ ಆಗಿದೆ. ಬನ್ನಿ ಸರ್ವಿಂಗ್ ಪ್ಲೇಟ್ ಹಾಕೊಳ್ಳೋಣ. ಈಗ ನೋಡಿದ್ರಲ್ಲ, ಕಾಯಿ ಟೊಮೆಟೊ ಪಲ್ಯ ಇಲ್ಲ ಗೊಜ್ಜು ಅದ್ಭುತವಾಗಿ ರೆಡಿ ಆಗಿದೆ. ತುಂಬ ರುಚಿಕರವಾದಂತಹ ಕಾಯಿ ಟೊಮೆಟೊ ಗೊಜ್ಜು ಸವಿಯಲು ಸಿದ್ಧವಾಗಿದೆ. ಸೊ ಇನ್ನು ಯಾರೇ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬೆಲ್ ಐಕಾನ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹಿಂಗೆ ಅದ್ಭುತ ರೆಸಿಪಿಗಳನ್ನು ಮಾಡ್ತಾ ಇರೋಣ. ಹಾಗೆ ಅದ್ಭುತ ರೆಸಿಪಿಗಳನ್ನ ಟ್ರೈ ಮಾಡಿ ನಿಮ್ಮ ಕಮೆಂಟ್ಗಾಗಿ ನಿರೀಕ್ಷೆ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಮುಂದಿನ ಅದ್ಭುತ ರೆಸಿಪಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.